ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ವ್ಲಾಗ್ನ. ಹಾಗೆ ನಾನು ಜಸ್ಟ್ ಇವಾಗಷ್ಟೇ ವಾಚ್ ಅವರ್ ನೋಡಿದೆ, ಒನ್ ಡೇನೇ 25 ಇನ್ಕ್ರೀಸ್ ಆಗಿಬಿಟ್ಟಿದೆ. ತುಂಬಾ ಥ್ಯಾಂಕ್ ಯು. ಸಂಡೇ ಯೂಶ್ವಲಿ ಏನು ಸ್ಪೆಷಲ್ ಅಂತ ಅಂದರೆ ನಾನ್ ವೆಜ್ಜು. ಈ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಮಟನ್ ಅಥವಾ ಚಿಕನ್ ತೊಗೊಂಬಂದಿರ್ತಾರೆ. ನಮ್ಮ ಮನೆಯಲ್ಲಿ ನಾವು ಚಿಕನ್ ಜಾಸ್ತಿ ಲೈಕ್ ಮಾಡೋದು, ಸೊ ಅದರಿಂದ ಚಿಕನ್ನೇ ತೊಗೊಂಬಂದು ಏನಾದರೂ ಮಾಡೋಣ ಅಂತ ಇದ್ದೀನಿ. ಏನು ಮಾಡ್ತೀನೋ ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಫಸ್ಟು ಚಿಕನ್ ತೊಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಚಿಕನ್ ತರೋಕ್ಕೆ ಅಂತ ಹೋಗ್ತಿದ್ದೀನಿ ಚಿಕನ್ ಶಾಪ್ಗೆ. ಮೊದಲಿಗೆ ನಾನು ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಹೋಗಿ ಚಿಕನ್ ತೊಗೊಂಬರೋಣ. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಚಿಕನ್ ತರಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೇ ತಗೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡೋ ಕ್ಯಾಮ್ರಾಮನ್ ಅವನೇ ಇವಾಗ ಜಾಸ್ತಿ. ನನ್ನ ಕ್ಯಾಮ್ರಾಮನ್ ಇವನೇ ಸದ್ಯಕ್ಕೆ, ಬಟ್ ಪೇಯ್ಡ್ ಇಲ್ಲ ಅಷ್ಟೇ, ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಡ್ತಾನೆ ಪಾಪ. ಇವಾಗ ಚಿಕನ್ ತಂದ್ಬಿಟ್ಟು ಏನೋ ತಿಂತೀಯ ಮನ್ವಿತು? ಏನಾದ್ರೂ ಓಕೆನಾ? ನೋಡಪ್ಪ ಇಲ್ಲಿ ಯಾವ್ದು ಚಾಂಪಿಯನ್ ಹೆಂಗ್ ಬರ್ತೈತೆ. ಆಯ್ತು, ರೆಡಿ ಚಿಕನ್ನು 200 320, ಕೋಳಿ 210. ನೋಡಿ ಗೈಸ್, ರೆಗ್ಯುಲರ್ ಆಗಿ ನಾನು ಇಲ್ಲೇನೆ ಚಿಕನ್ ತಗೊಳ್ಳೋದು. ಬೇರೆ ಚಿಕನ್ ಸೆಂಟರ್ಗಿನ್ನ ಸ್ವಲ್ಪ 20 ರೂಪೀಸ್ ಕಡಿಮೆ ಅನ್ನಿಸ್ತು ನನಗೆ. ಅದರಿಂದ ನಾನು ಇಲ್ಲಿಗೆ ಬಂದಾಗಿಂದ ನಾನು ಇದೇ ಶಾಪಲ್ಲೇ ಚಿಕನ್ ತಗೊಳ್ಳೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ 120 ರೂಪೀಸ್ ಕಡಿಮೆ ಇರುತ್ತೆ ಇಲ್ಲಿ. ಹೌದಾ? ನೋಡಿ ಗೈಸ್, ನಮ್ಮನೆಗೂ ನಾವು ಜಾಸ್ತಿ ಲಿವರ್ ಲೈಕ್ ಮಾಡ್ತೀವಿ. ಯಾಕೆಂತಂದ್ರೆ ಈ ವಯಸ್ಸಾದವ್ರು ಇರ್ತಾರಲ್ಲ, ಕಟ್ ಮಾಡ್ರಿ, ವಯಸ್ಸಾದವ್ರು ಇರ್ತಾರಲ್ಲ, ಚಿಕನ್ ಮಟನ್ ಪೀಸ್ ಒಗ್ಯಕ್ಕಾಗಲ್ಲ. ಲಿವರ್ ಆದ್ರೆ ಮೆತ್ತ ತಿನ್ಕೊಬಹುದು. ಬಟ್ ಈ ಅಂಗಡಿನಲ್ಲಿ ಏನಂದ್ರೆ ಯಾವಾಗ್ಲೂ ಲಿವರೇ ಸ್ಟಾಕ್ ಇರಲ್ಲ. ಅದ್ಯಾರಿಗೂ ಆರ್ಡರ್ ಆಗೈತಂತಲ್ಲ. ನಿಮ್ಗೆ ಅಲ್ಲೈತಾ ಅಂಕಲ್? ನಿಮ್ಗೆ ಅಲ್ಲಿಲ್ವಾ? ಅಯ್ಯಯ್ಯೋ, ಅದಕ್ಕೆ ಸ್ಮೋಕ್ ಏನು ಮಾಡಬಾರ್ದು. ಏನಂಕಲ್ ಇನ್ನೊಂದ್ಸರಿ ಹೇಳ್ರಿ. ನೋಡಿ ಗೈಸ್, ಹೂ ಬೇರೆ ತಗೋಬೇಕಿತ್ತು, ಆದ್ರೆ ಇನ್ನ ಹೂವಿನವ್ರು ಬೇರೆ ಬಂದಿಲ್ಲ. ಅಲ್ಲಿ ಒಳಗೋದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ಆಟೋದವ್ರಿಗೆ ವೆಯ್ಟ್ ಮಾಡಿ ತಗೋಬೇಕು ಇವತ್ತು, ಏನಾದ್ರೂ ಮಾಡಿ. ಇಲ್ಲ ಅಂದ್ರೂ 60-70 ರೂಪೀಸ್ ಕಡಿಮೆ ಬೀಳುತ್ತೆ ಆಟೋದವ್ರ ಹತ್ರ ತಗೊಂಡ್ರೆ. ಮಿಸ್ ಮಾಡ್ಕೊಂಡ ನನ್ನ. ನೋಡಿ ಗೈಸ್, ಯಾವ ತರ ಮೆಸ್ಸಪ್ ಆಗಿದೆ. ನಿಮ್ಮನೇಲೂ ಮಕ್ಳಿದ್ರೆ ಇದೇ ತರನೇ ಆಗೋದು. ಗೈಸ್, ಇವಾಗ ಚಿಕನ್ ಸಾಂಬಾರ್ ಮಾಡ್ತೀನಿ. ಯಾಕೆ ಅಂತಂದರೆ ನಾನು 2 ಡೇಸ್ ಬಟ್ ನಮ್ಮ ಅಮ್ಮ ಮನೆಗೆ ಹೋಗಿದಾಗ ಸಖತ್ತಾಗಿ ಬಂದಿತ್ತು. ಮಟನ್ ಸಾಂಬಾರು ಮಾಡಿದ್ದೆ. ಬಂದಿದ್ದವರೆಲ್ಲ ತುಂಬಾ ಇಷ್ಟಪಟ್ಟರು. ಸೊ ಅದೇ ಮೆಥಡಲ್ಲಿ ಚಿಕನ್ ಸಾಂಬಾರು ಟ್ರೈ ಮಾಡೋಣ ಅಂತ ಇದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮಟನ್ ಸಾಂಬಾರು ಅಂತೂ ಸಖತ್ತಾಗಿತ್ತು, ಬಟ್ ಚಿಕನ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಟ್ರೈ ಮಾಡ್ತೀನಿ ಚಿಕನ್ ಸಾಂಬಾರು. ಅದೇ ಥರ ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಜಸ್ಟ್ ಚಿಕನ್ ಒಂದು ಮಟನ್ನ ರೀಪ್ಲೇಸ್ ಮಾಡಿ ಚಿಕನ್ ಮಾತ್ರ ಹಾಕ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಮಾಡಿದೆ ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿದೆ. ಚಿಕನ್ ಸಾಂಬಾರ್ಗೆ ಪೆಪ್ಪರ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಅಲ್ಲಿ ಮಟನ್ಗೆ ನಾನು ಯೂಸ್ ಮಾಡಿರಲಿಲ್ಲ. ತುಂಬಾ ರುಚಿಯಾಗಿ ಬಂದಿದೆ. ನೀವು ಬೇಕಿದ್ರೆ ಟ್ರೈ ಮಾಡಿ, ಸಖತ್ತಾಗಿದೆ ಟೇಸ್ಟ್. ಚಿಕನ್ ಸಾಂಬಾರ್ಗೆ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಚಿಕನ್ ಸಾಂಬಾರ್ ಜೊತೆಗೆ ನಾರ್ಮಲ್ ಜಸ್ಟ್ ಪೆಪ್ಪರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸಾಲ್ಟು, ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಿ. ನನ್ನ ಹಸ್ಬೆಂಡ್ಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ, ಅದರಿಂದ. ಸೊ ಇವಾಗ ಇನ್ನೂ ಸ್ವಲ್ಪ ಲೇಟಾಗಿ ಮುದ್ದೆಗೆ ಇಡ್ತೀನಿ. ಇನ್ನು ನಮ್ಮ ಮಾವ ಬರಬೇಕು, ಅದರಿಂದ. ಇಲ್ಲ ಅಂತಂದರೆ ಆರೋಗ್ಬಿಡುತ್ತೆ. ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಮನೆಗೆ. ಸೊ ಮೇಲೆ ಮುದ್ದೆಗಿಟ್ಟು ಮುದ್ದೆ ಮಾಡಿ ಅನ್ನ ಸಾಂಬಾರು ಫ್ರೈ ಎಲ್ಲನೂ ತಿನ್ನೋದೇ. ನಮ್ಮ ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ, ಅವ್ಳಿಗೂ ಕೂಡ ಊಟ ಮಾಡಿಸ್ಬೇಕು. ಅವಳಿಗೆ ಜಸ್ಟ್ ವೈಟ್ ರೈಸ್ ಜೊತೆಗೆ ಸ್ವಲ್ಪ ಒಂದು ಚಿಕನ್ ಪೀಸ್, ಅಂದರೆ ನಾರ್ಮಲ್ದು ಸ್ವಲ್ಪ ಹುರಿದಿದ್ದೀನಲ್ಲ ಅದನ್ನು ಮಾತ್ರ ಆ್ಯಡ್ ಮಾಡಿ ತಿನ್ನಿಸ್ತೀನಿ. ಸಾಂಬಾರಲ್ಲೆಲ್ಲ ತಿನ್ನಿಸಲ್ಲ ಇವಾಗಲೇ. ಅವಳಿಗೆ ಖಾರ ಇನ್ನೂ ತಿನ್ನೋಕ್ಕಾಗಲ್ಲ, ಅದರಿಂದ. ಅವಳು ತಿಂತಾಳೆ, ಬಟ್ ನಾವೇ ತಿನ್ನಿಸಲ್ಲ. ಗೈಸ್, ಇದು ಹೋದ್ರೆ ನೆಕ್ಸ್ಟ್ ಡೇ ವ್ಲಾಗು. ನಾನು ಮಾಡೋಕ್ಕಾಗಲಿಲ್ಲ, ಪಾಪ ತುಂಬಾ ಹಠ ಮಾಡ್ತಿತ್ತು. ಸೊ ಅದರಿಂದ ಇವಾಗ ವಾರ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇಲ್ಲಿ ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಟಿಫನ್ ತಿನ್ನಬೇಕು. ನಮ್ಮ ಅತ್ತೆ ಇವಾಗ ಸ್ನಾನಕ್ಕೆ ಹೋಗ್ತಿದೆ. ಟಿಫನ್ಗೆ ಚಪಾತಿ ಮತ್ತು ಚಟ್ನಿ, ಹಾಗೆ ಕುಂಬಳಕಾಯಿ ಪಲ್ಯ. ತುಂಬಾ ಟೇಸ್ಟಿಯಾಗಿರುತ್ತೆ ಕುಂಬಳಕಾಯಿ ಪಲ್ಯ ಜೊತೆ ಚಪಾತಿ.
ಹಾಗೆ ಮಾರ್ನಿಂಗೇನೆ ತಲೆ ಬಿಸಿ ಆಗಿಬಿಟ್ಟಿತ್ತು. ಯಾಕೆ ಅಂತಂದರೆ ನಮ್ಮ ಮನೇಲಿ ಪವರ್ ಕನೆಕ್ಷನ್ ಇರಲಿಲ್ಲ. ಅದು ನೋಡಿದ್ರೆ ಬೆಸ್ಕಾಂ ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ, ಅಂದರೆ ನಮಗೆ ಗೊತ್ತಿರಲ್ಲ ಬೆಸ್ಕಾಂ ಅವ್ರಿಗೆ ಅಲ್ಲಿ ಈ ಕಂಬದಲ್ಲಿ ಬರುತ್ತಲ್ಲ ಲೈಟ್ ಕಂಬ, ಅದರಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದ್ದು. ನಮಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಮಾತ್ರ ಆಗಿದೆ ಅಂತ ಅಂದ್ಕೊಂಡು ನಾವು ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟಿದ್ವಿ. ಇಲ್ಲೇ ಯಾರೋ ಗೊತ್ತಿರೋರು ಇದ್ರು ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಬೆಸ್ಕಾಂ ಅವ್ರಿಗೆ ಕಾಲ್ ಮಾಡಬೇಕು, ಅವರೇ ಬಂದು ರೆಡಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ರೆಡಿ ಮಾಡಿಬಿಟ್ಟು ಹೋದ್ರು. ನಾವು 10 o'clock ಹಂಗೆ ಕಾಲ್ ಮಾಡಿದ್ದು. ಅಬ್ಬಬ್ಬ ಅಂದರೆ ಇವಾಗ ಎಷ್ಟು ಟೈಮು, 11:15 ಆಗಿದೆ. ಅಂದರೆ ಇನ್ನು 10:30 ಹಂಗೆ ಬಂದು 10:30 ಹಂಗೆ ಬಂದು ರೆಡಿ ಮಾಡಿಕೊಟ್ಟೋದ್ರು. ಅಂದರೆ ಟ್ರಾನ್ಸ್ಫಾರ್ಮರಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅದರಿಂದ. ಹಾಗೆ ಕಾಲ್ ಕೂಡ ಮಾಡಿದ್ರು ಮತ್ತೆ ಕಾಲ್ ಕೂಡ ಮಾಡಿ ಹೇಗೆ ವರ್ಕ್ ಆಗ್ತಿದೆಯಾ ಹೇಳಿ ಮೇಡಮ್ ಅಂತ ಹೇಳಿದ್ರು. ವರ್ಕ್ ಆಗ್ತಿದೆ ಸರ್ ಅಂತ ಅನ್ನೋಕ್ಕೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಇವಾಗ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ನೋಡಿ, ಈ ಟೆಲಿಕಾಲರ್ಸ್, ಅವರು ಕೂಡ ಕಾಲ್ ಮಾಡಿದ್ರು. ಎಷ್ಟು ಅಪ್ಡೇಟ್ ಆಗಿದೆ ನೋಡಿ ನಮ್ಮ ಮಗುನ. ತಿಂತೀಯಾ ಚಪಾತಿ? ಚಪಾತಿ ತಿಂತೀಯಾ? ಆಯಿಲ್ ಹಾಕ್ಬಿಟ್ಟಿದ್ದೀನಲ್ಲ ಬಂಗಾರಿ. ಮತ್ತೆ ಅಗೈನ್ ಅವರು ಕೂಡ ಕಾಲ್ ಮಾಡಿದ್ರು. ನಾನು ಅಂದ್ಕೊಂಡೆ ಈ ಗೌರ್ಮೆಂಟ್ ಇದು ಯೂಶಲಿ ಲೇಟ್ ಅಲ್ವಾ, ಸೊ ಆ ಥರನೇ ಏನು ಸಂಜೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಪಾಪ ನಮ್ಮ ಅತ್ತೆ ಗ್ಯಾಸ್ನಲ್ಲೂ ಕೂಡ ಬಿಸಿನೀರು ಇಟ್ಬಿಟ್ಟಿದ್ರು, ಸುಮ್ಮನೆ ವೇಸ್ಟ್ ಆಯಿತು. ಒಂದು 15 ನಿಮಿಷಕ್ಕೆಲ್ಲ ಬಂದು ರೆಡಿ ಮಾಡಿಬಿಟ್ರು. ತುಂಬಾ ಖುಷಿ ಆಯಿತು. ಜಸ್ಟ್ ಇವಾಗ ಅವರು ಕೂಡ ಕಾಲ್ ಮಾಡಿದ್ರು, ಮೇಡಮ್ ವರ್ಕ್ ಆಗ್ತಿದೆ ಅಂತ ಹೇಳಿದೆ. ನನಗೆ ಶಾಕ್ ಆಯಿತು, ಇಷ್ಟು ಬೇಗ ರಿಸಾಲ್ವ್ ಮಾಡಿದ್ರಲ್ಲ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು. ನಮ್ಮ ಬೇಬಿ ನೋಡಿ ಚಪಾತಿ ತಿನ್ನೋಕೆ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ ಚಪಾತಿ, ಚಟ್ನಿ, ಕುಂಬಳಕಾಯಿ ಪಲ್ಯ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಇವಾಗ ತಿಂದ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು ಅಲ್ವಾ ಬೇಬಿ? ಏನು ತಿಂತೀಯಾ ಮಧ್ಯಾಹ್ನದ ಊಟ ಕೇಳು. ಹಾಂ ಮಮ್ಮ ಗೈಸ್, ಮಧ್ಯಾಹ್ನಕ್ಕೆ ಟೊಮೊಟೊ ತಿಳಿ ಸಾಂಬಾರು ಮಾಡಿದೆ, ಹಾಗೆ ಬೆಂಡೆಕಾಯಿ ಪಲ್ಯನೂ ಕೂಡ ಮಾಡಿದೆ. ನೋಡಿ ಸಾಂಬಾರು ಬೇಯ್ತಾ ಇದೆ, ಇನ್ನು ಬೇಯಬೇಕು, ಅದಕ್ಕೆ ಗ್ಯಾಸ್ ಆಫ್ ಮಾಡಿಲ್ಲ. ಇಲ್ಲಿ ನೋಡಿ ಬೆಂಡೆಕಾಯಿ ಪಲ್ಯನೂ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ಒಂದು ಸ್ವಲ್ಪ ಸೀದೋಯ್ತು, ಬೇರೆ ಕಡೆ ಹೋಗಿದ್ದೆ, ಅಂದರೆ ತಳ ಸ್ವಲ್ಪ ಸೀದಿದೆ ಅಷ್ಟೇ. ಇಲ್ಲ ಅಂತಂದರೆ ಚೇಂಜ್ ಮಾಡಿ ಬೇರೆ ಪಾತ್ರೆಗೆ ಹಾಕ್ತಿದ್ದೆ. ತಳ ಸ್ವಲ್ಪ ಸೀದಿರೋದ್ರಿಂದ ಸುಮ್ಮನಾದೆ. ನನ್ನ ಮಗಳು ನೋಡಿ ಅವ್ರ ಅಜ್ಜಿಗೆ ಕಾಟ್ಲೆ ಕೊಡ್ತಿದ್ದಾಳೆ. ಅಯ್ಯೋ ತುದಿಲ್ಲ ಆಯ್ತಲ್ಮ. ಇಳಿ ಹಾಯ್ ಮಾಡು. ಹಲೋ ಹೇಳು ಕಂದ. ಹಲೋ ನೋಡಿ ಗೈಸ್, ಅವ್ರ ಅಜ್ಜಿ ವಾಶ್ರೂಮ್ಗೂ ಹೋಗಂಗಿಲ್ಲ, ಅಳ್ತದೆ. ನಿಮ್ಮ ಅಜ್ಜಿ ಬಾಲನ ನೀನು ಅಂತೆ. ಅವ್ರ ಅಜ್ಜಿ ಬಂತು, ಅದಕ್ಕೆ ಬಂತಿದ್ರು. ಹತ್ತಿಸ್ಬೇಕು, ಇಳಿಸ್ಬೇಕು. ನೋಡಿ ಗೈಸ್, ನಮ್ಮ ಪಾಪು ಯಾವ ತರ ಆಟ ಆಡ್ತೈತೆ. ಆ ಚಾಪೆನಲ್ಲಿ ಗುಮ್ಮನ್ ಮಾಡ್ಬೇಕಂತೆ, ಅವ್ರ ಅಜ್ಜಿಗೆ ತೋರಿಸ್ತೈತೆ. ಅದ್ರೊಳಗೆ ಹೋಗ್ತೀನಿ ನೀನ್ ತೆಗಿ ಅಂದ್ಬಿಟ್ಟು. ಕೂಚು ಕೆಳಗಡೆ ಮಾಡುತ್ತೆ. ಅಯ್ಯೋ ಖುಷಿನ. ಅಪ್ಪ ಏನ್ ಗೊತ್ತಾ, ನಮ್ಮ ಪಾಪು ಯಾರನ್ನ ನೋಡಿದ್ರು ಅಜ್ಜಿ ಅನ್ನುತ್ತೆ. ನನ್ನನ್ನು ಅಜ್ಜಿ ಅನ್ನುತ್ತೆ, ಅವ್ರ ಅಪ್ಪನೂ ಅಜ್ಜಿ ಅನ್ನುತ್ತೆ, ಅವ್ರ ತಾತನೂ ಅಜ್ಜಿ ಅನ್ನುತ್ತೆ. ಫೋಟೋ ತೋರಿಸ್ಬಿಟ್ಟು ಯಾರಮ್ಮ ಅದು ಅಂತ ಕೇಳಿದ್ರೆ ಅಜ್ಜಿ ಅಂತ ಹೇಳುತ್ತೆ. ಏನಾದ್ರು ಐಟಮ್ಸ್ನ ಏನಪ್ಪ ಇದು ಅಂತ ಕೇಳಿದ್ರು ಅಜ್ಜಿ ಅನ್ನುತ್ತೆ. ಗೈಸ್ ಏನ್ ಗೊತ್ತಾ, ನಾನು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ಲಾಸ್ಟು ಸ್ಯಾರಿ ವ್ಲಾಗಲ್ಲಿ, ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ಎಷ್ಟು ಕಡಿಮೆ ಪ್ರೈಸಿಗೆ ಸಿಕ್ಕಿರ್ಬೋದು ಅಂತ ಗೆಸ್ ಮಾಡಿ ಅಂದ್ಬಿಟ್ಟು ಆ ಸ್ಯಾರಿನ ಸ್ಟಿಚಿಂಗ್ಗೆ ಅಂತ ಕೊಟ್ಟಿದ್ದೆ. ಬಟ್ ಕೊಟ್ಟು 20 days ಮೇಲಾಗ್ಬಿಟ್ಟಿದೆ, ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಕೊಟ್ಟಿರೋದು. ಅವರು ಲಾಸ್ಟ್ ಟ್ಯೂಸ್ಡೇನೆ ಬನ್ನಿ ಅಂತ ಹೇಳಿದ್ರು. ಇವತ್ತು ನೆನಪಾಗಿದೆ, ನಾನು ಜಸ್ಟ್ ಫೇಸ್ ವಾಶ್ ಮಾಡ್ತಿದ್ದೆ, ಅಯ್ಯೋ ಏನು ಮರ್ತೆ ಅಂತ ಥಿಂಕ್ ಮಾಡ್ತಿರುವಾಗ ನೋಡಿದ್ರೆ ಬ್ಲೌಸ್ ಕೊಟ್ಟಿರೋದನ್ನೇ ಮರ್ತು ಬಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ಈಸ್ಕೊಂಬರ್ಬೇಕು. ನಮ್ಮ ಪಾಪಗೂ ಹಾಗೆ ವಾಕಿಂಗ್ ಆಗುತ್ತೆ. ಸೊ ಅದರಿಂದ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನ್ನ ಫೇಸ್ ನೋಡಿ ಡೇ ಬೈ ಡೇ ಒಂಥರ ಇದೆ, ಕ್ಲಿಯರ್ ಆಗಿದೆ ಫೇಸು.
ಲ್ಯಾಕ್ಮಿ ಪೀಚ್ ಮಿಲ್ಕ್ ಸಕ್ಕತ್ತಾಗಿದೆ ಅಂತ ತುಂಬಾನೇ ಕ್ಲಿಯರ್ ಆಗಿ ಅನ್ನಿಸ್ತಿದೆ. ನಾನು ಏನೂ ಹಾಕಿಲ್ಲ, ಜಸ್ಟ್ ಲ್ಯಾಕ್ಮಿ ಪೀಚ್ ಮಿಲ್ಕು ಮತ್ತು ಹಣೆಗೊಂದು ಬೊಟ್ಟಿಟ್ಟಿದ್ದೀನಿ, ಒಂಚೂರು ಲಿಪ್ಸ್ಟಿಕ್ಕು ಹಾಗೆ ಕುಂಕುಮ ಹಚ್ಚಿದ್ದೀನಿ ಅಷ್ಟೇ. ಇವಾಗ ಹೋಗಿ ಈಸ್ಕೊಂಬರ್ಬೇಕು. ನನ್ನ ಮಗಳು ನೋಡಿ ಇಲ್ಲಿ ಯಾವ ಪೊಸಿಷನಲ್ಲಿ ಇದ್ದಾಳೆ ಗೊತ್ತಾ, ಯಾವ ಥರ ಆಟ ಆಡ್ತಿದ್ದಾಳೆ ಗೊತ್ತಾ ನೋಡಿ, ಆ ಮೂಲೆಗೆ ಹೋಗ್ಬಿಟ್ಟಿದ್ದಾಳೆ. ಆಯ್ ಮಾಡು ಗುಂಡ, ಅದೊಂದೇ ಅವಳಿಗೆ ಬರೋದು. ಸೊ ಇವಳನ್ನೂ ಇವಾಗ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. ಮೊದಲು ಬ್ಲೌಸ್ ಇಸ್ಕೊಂಬರ್ಬೇಕು. ನೋಡಿ ಗೈಸ್ ಹೆಂಗ್ ಬರ್ತಾಳೆ, ಒಳ್ಳೆ ರೌಡಿ ಬಂದಂಗೆ ಬರ್ತಾಳೆ ನನ್ನ ಮಗಳು. ಇಳಿ ಕೆಳಗಡೆ ನೋಡೋಣ. ಓ ಬರುತ್ತೆ ನಿಂಗೆ ಇಳಿಯಕ್ಕೆ. ಅಮ್ಮ ಎಷ್ಟು ಚೆನ್ನಾಗಿ ಇಳಿತೈತೆ. ನಿಧಾನ ನಿಧಾನ. ಬಲ್ಲೆ ಹುಷಾರಿದೀಯ ಬೇಬಿ ನೀನು. ಹುಷಾರ್ ರಾಣಿ, ಹುಷಾರ್ ರಾಣಿ. ಗೈಸ್ ಇವಾಗ ದೀಪ ಹಚ್ಚಾಯ್ತು. ನನ್ನ ಮಗಳು ಏನು ಮಾಡಿದ್ದಾಳೆ ಗೊತ್ತಾ, ಈ ಮ್ಯಾಚ್ ಬಾಕ್ಸ್ದು ಇದಿರುತ್ತಲ್ಲ ಕಡ್ಡಿಗಳು, ಅದು ತೆಗೆದುಬಿಟ್ಟು ಇಲ್ಲಿ ನಮ್ಮ 500 ಫೋಟೋ ಹತ್ರ ಯಾವಾಗಲೂ ನಾವು ದೀಪ ಹಚ್ತೀವಿ, ಇದರಲ್ಲಿ ಹಚ್ಕೊಂಡು ಹಿಡ್ಕೊ ಬಂದ್ಬಿಟ್ಟೈತೆ ಬೆಂಕಿನ. ಅಪ್ಪ ನೋಡ್ಬಿಟ್ಟು ಶಾಕ್ ಆಗೋಯ್ತು. ಏನೇನು ತರಲೆ ಮಾಡ್ತಾವೆ ನೋಡಿ ಈಗಿನ ಮಕ್ಕಳು. ಇವಾಗ ನೋಡಿ ಮಳ್ಳಿ ಕೂತೈತೆ ಸೌತೆಕಾಯಿ ತಿನ್ಕೊಂಡು. ಮಳ್ಳಿ ಮಳ್ಳಿ ಮಳ್ಳಿ, ಇದು ಮಳ್ಳು ನಮ್ಮ ನೀನು. ಅಯ್ಯೋ ಅವಳು ನಗು ನೋಡ್ರಿ. ಬಾ ಬೇಗ ಪಟ್ಟಂತ ಹೋಗೋಣ, ಟೈಮ್ ಆಯ್ತದೆ. ನಾನು ಹೋಗ್ತಿದ್ದೀನಿ. ಅಯ್ಯೋ ಅಯ್ಯೋ ನೋಡಿ ಅಂಬಾರಿ ಮೇಲೆ ಕುತ್ಕೊಂತು. ಇವಾಗ ಹೋಗ್ತಾ ಇರೋದೇನೆ. ಅದೊಂದೇ ಬರೋದು ನಿಮಗೆ. ನೋಡಿ ಗೈಸ್ ಹೆಂಗೆ ಇಟ್ಕೊಂಡೈತೆ ಹೂನ. ಪುಟ್ಟು ಬೇಬಿ ಹೂನವ್ರು ಕೂಡ ಸಿಕ್ಕಿದ್ರು. ಸೊ 100 ಗ್ರಾಮ್ 30 ರುಪೀಸ್ ಅಂದ್ಬಿಟ್ಟು ತೊಗೊಂಡೆ. ಬೇರೆ ಹೂವೆಲ್ಲ ಮನೆಯಲ್ಲ ಇತ್ತು, ಅದರಿಂದ ಅವಳ ಕೈಲೇ ಇಟ್ಕೊಳಕ್ಕೆ ಕೊಟ್ಟಿದ್ದೀನಿ. ನಾನು ನನ್ನ ಸೀರೆ ಬೇಬಿ. ಅದೇ ಡ್ರೆಸ್ ಸರ್ಕಲ್ ತಗೊಂಡಿದ್ದೀನಿ. ಇದಕ್ಕೆ ಬ್ಲೌಸ್ ಇದು ನೋಡೋಣ ಇರಿ ಹೆಂಗ್ ಹೊಲ್ದಿದ್ದಾನೆ ಅಂತ. ಬ್ಲೌಸ್ ಬಂದು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ. ನಂಗೆ ಮರ್ತೇ ಹೋಗಿತ್ತು. ನಂಗೆ ಇವತ್ತು ಸಂಜೆ ನೆನೆಸ್ಕೊಂಡಿದ್ದೀನಿ, ಇವಾಗ ಬ್ಲೌಸ್ ಕೊಟ್ಟಿದ್ನಲ್ಲ ಇಸ್ಕೊಂಡೆ ಬಂದಿಲ್ವಲ್ಲ ಅಂತ. ಇವತ್ತಿನ ಡೇ ಆಲ್ಮೋಸ್ಟ್ ಲೇಸಿಯಾಗೇ ಇತ್ತು, ಅಂದರೆ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.